ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ವಿಲೇಜ್ ಲಾಗಿಗೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಯಾರಿಗೆಲ್ಲ ವಿಲೇಜ್ ಲಾಗ್ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ಇರೋದೇ ಈ ರುಟೀನು. ಏನಂತ ಅಂದರೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಹೂವಿಡೋ ಅಂಥದ್ದು. ಎಲ್ಲ ಹೆಣ್ಮಕ್ಳು ಇದೇ ಥರನೇ ಕೆಲಸ ಮಾಡೋದು. ಆದರೆ ನಾನು ಆ ಥರ ಮಾಡಲ್ಲ ಫ್ರೆಂಡ್ಸ್. ಒಂದೊಂದು ದಿವಸ ನಾನು ಸೀದಾ ನಮ್ಮ ಶೆಡ್ಡಿಗೆ ಹೊರಟೋಗ್ತೀನಿ. ಯಾಕಂತ ಅಂದರೆ ಯಾರೂ ಇಲ್ಲ ಶೆಡ್ಡಲ್ಲಿ ಕೆಲಸ ಮಾಡೋರು ಅಂತ ಅಂದರೆ ನಾನೇ ಹೋಗ್ಬೇಕಲ್ವ. ಅದಕ್ಕೋಸ್ಕರ ಯಾರನ್ನ ಇದ್ದರೆ ನಾನು ಈ ಥರ ಬೆಳಗ್ಗೆ ಎದ್ದು ನನ್ನ ಹೊಸ್ಲು ಪೂಜೆನ ಹೊಸ್ಲಿಗೆ ರಂಗೋಲಿ ಬಿಡೋ ಅಂಥದ್ದನ್ನ ಇಟ್ಕೋತೀನಿ. ಇಲ್ಲ ಅಂದರೆ ಸೀದಾ ಶೆಡ್ಡಿಗೆ ಹೊರಟೋಗಿ ಶೆಡ್ಡಲ್ಲಿ ಏನೇನು ಸಗಣಿ ಎತ್ತೋದಾಗ್ಬೋದು, ಕೊಟ್ಟಿಗೆ ತೊಳೆಯೋದಾಗ್ಬೋದು, ಹಸು ತೊಳೆಯೋದಾಗ್ಬೋದು, ಹಾಲು ಕರೆಯೋಕೆ, ಈ ಎಲ್ಲ ರುಟೀನು ನಾನು ಅಲ್ಲಿ ಮಾಡ್ಕೋತಾ ಇರ್ತೀನಿ. ಇದೆಲ್ಲ ಕೆಲಸ ನನಗೆ ಪೆಂಡಿಂಗ್ ಇರುತ್ತೆ. ಅದೆಲ್ಲ ಕೆಲಸ ಮಾಡಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಮನೆಯೆಲ್ಲ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಕೊಂಬಂದ್ಬಿಟ್ಟು ಆಮೇಲೆ ಬಾಗಿಲು ತೊಳೆದು ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಫಸ್ಟೇ ಬಾಗಿಲು ತೊಳೆದ್ಬಿಟ್ರೆ ನಮ್ಮ ಮನೇಲಿ ಒಂದು ಕ್ಷಣ ನಾನು ರಂಗೋಲಿ ಬಿಡೋದು ಅಷ್ಟಕ್ಕಷ್ಟೇ ಫ್ರೆಂಡ್ಸ್. ನನಗೆ ಅಷ್ಟೊಂದು ರಂಗೋಲಿ ಬಿಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾನು ನನ್ನ ರುಟೀನಲ್ಲಿ, ನನ್ನ ವಿಡಿಯೋದಲ್ಲಿ ರಂಗೋಲಿ ವಿಡಿಯೋಸು ನಾನು ಜಾಸ್ತಿ ತೋರಿಸೋದಿಲ್ಲ. ಯಾಕಂದರೆ ನನಗೆ ರಂಗೋಲಿ ಅಷ್ಟಾಗಿ ಬರೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇವತ್ತು ಆಗಿದ್ದಾಗ್ಬಿಡ್ಲಿ, ನಾನು ಬಿಟ್ಟಂಗೆ ತೋರಿಸ್ಬಿಡೋಣ ಅಂದ್ಬಿಟ್ಟು ನೋಡಿ ತೋರಿಸ್ತಾಯಿದ್ದೀನಿ. ಇದೇ ಥರ ಕೋಳಿ ಕಾಲು, ಕೊಕ್ಕರೆ ಕಾಲು ಬಿಟ್ಬಿಡ್ತೀನಿ. ಆ ಥರ ಬಿಟ್ಟರು ನಮ್ಮ ಕೋಳಿಗಳು ಬಾಳ್ಗೊಡಲ್ಲ ಫ್ರೆಂಡ್ಸ್. ಬಂದು ತುಳಿದ್ಬಿಟ್ಟು ಹಾಳು ಮಾಡಿಬಿಡ್ತವೆ. ಇವಾಗ ನಾನೇನಂದರೆ ಬಿಟ್ಟ ತಕ್ಷಣ, ರೆಡಿ ಮಾಡಿದ ತಕ್ಷಣ ಒಂದು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಓಕೆ, ತಡಿ ನಾನೆಲ್ಲ ಕೆಲಸ ಮಾಡಿಬಿಟ್ಟು ಒಂದು ಕಡೆಯಿಂದ ನಾನು ತೋರಿಸ್ಕೊಬರೋಣ ಅಂತ ಹೋದರೆ ಮುಗೀತು ಫ್ರೆಂಡ್ಸ್. ಅಲ್ಲಿ ಇದೇನಪ್ಪ ಹಿಂಗಾಗ್ಬಿಟ್ಟೈತೆ ಅಂತ ಅನ್ನಂಗೆ ಆಗುತ್ತೆ. ಬಂದು ಅಷ್ಟೊತ್ತು ಕಾಲೇ ನಮ್ಮ ಕೋಳಿಗಳೆಲ್ಲ ಅಧ್ವಾನ ಮಾಡಾಕ್ಬಿಟ್ಟಿರ್ತವೆ. ಓಡಿಸಿ ಸಾಕಾಗೋಗುತ್ತೆ. ಮೇಯ್ನ್ ಗೇಟ್ ಹಾಕೊಬೋದು. ಆದರೆ ಈ ಹುಡುಗರು ಎಲ್ಲ ಬರ್ತಾ ಇರ್ತಾರಲ್ವ, ತೆಗ್ದಿಟ್ಬಿಟ್ಟಿರ್ತಾರೆ. ಆವಾಗ ಕೋಳಿಗಳು ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತವೆ. ಅದಕ್ಕೋಸ್ಕರ ನೋಡಿ ನಮ್ಮ ಹೂವು ಕೀಳೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನಮ್ಮ ಹಳ್ಳಿ ಎಷ್ಟು ಸೂಪರಾಗೈತೆ, ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡಲಿ ನೀವು ಅಂತ. ಕಣಗಳು ಹೊಸ ಅಕ್ಕತೆ ಬಿಡ್ತೈತೆ ಫ್ರೆಂಡ್ಸ್. ಇನ್ನೊಂದು ಇತ್ತು ಫ್ರೆಂಡ್ಸ್, ಅದನ್ನ ನಾನೇನೆ ಇನ್ನೊಂದು ಹಾಕೋಣ ಅಂದ್ಬಿಟ್ಟು ಬೇರೆ ಸೇ ಕಿತ್ಕೊಂಬಂದು ಇನ್ನೊಂದು ಹತ್ರ ಹಾಕಿದೆ. ಅದು ಹೊರಟೋಗ್ಬಿಡ್ತು ಫ್ರೆಂಡ್ಸ್. ಹೊಟ್ಟೆ ಎಲ್ಲ ಉರಿತೈತೆ. ಫುಲ್ಲು ಪಿಂಕ್ ಇತ್ತು ಫ್ರೆಂಡ್ಸ್. ಅದು ಸಖತ್ತಾಗಿತ್ತು. ಅದು ಇದ್ದಿದ್ರೆ ಇಷ್ಟೇ ಹೂವು ಬಿಡೋದು. ಆದರೆ ಇನ್ನೊಂದು ಈ ಕಣಗಳು ಏನಂತ ಅಂದರೆ ಕಿತ್ತಾಗ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ದೇವ್ರಿಗೆ ಇಟ್ಮೇಲೆ ಅದು ಸುಮ್ಮನೆ ಒಂಥರ ಮಂಕಾದಂಗೆ ಆಗ್ಬಿಡ್ತವೆ. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಈ ಮಾರ್ಕೆಟ್ಗೆ ಹೋದಾಗೆಲ್ಲ ನಾನು ನೋಡ್ತೀನಿ ಫ್ರೆಂಡ್ಸ್, ಇವೆಲ್ಲ ಕಟ್ಕೊಂಬಂದಿರ್ತಾರೆ. ಅವೆಲ್ಲ ಇಷ್ಟು ಚೆನ್ನಾಗಿರ್ತವೆ. ನಮ್ಮ ಮನೇಲಿ ಯಾಕೆ ಹಿಂಗೆ ಆಗ್ತವೆ ಅಂತ ನೋಡಿ ಫ್ರೆಂಡ್ಸ್. ಆಲೇ ಒಂಥರ ಮುಂಕೋದಂಗೆ ಆಗ್ಬಿಟ್ಟವೆ. ಹಾಗೆ ಒಂದು ಸೂರ್ಯನ ಒಂದು ಕ್ಲಿಪ್ ತೊಗೊಂಡೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವನೆ ಅಂತ. ಆಮೇಲೆ ನಮ್ಮ ಸುಂದರಿ ದೀರಿಗೆ ಬಂದ್ಬಿಟ್ಟು ರಾಗಿ ಹಾಕಿದೆ. ಅದು ಕಿತ್ತಾಡ್ಕೊಂಡು ತಿಂತವೆ ಫ್ರೆಂಡ್ಸ್. ಹಾಕೋದೇ ತಡ, ನಾನು ತಿನ್ನಬೇಕು, ನೀನು ಯಾಕೆ ಬಂದೆ ಅಂತ ಕಿತ್ತಾಡ್ಕೊಂಡು ರಾಗಿ ತಿಂತಾ ಇರ್ತವೆ. ಅಕ್ಕಿ ಹಾಕಿನಿ, ಇವತ್ತು ರಾಗಿ ಹಾಕಿದ್ದೀನಿ. ನಮ್ಮ ಸುಂದರಿ 7 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಮಲೆನಾಡು ಗಿಡ್ಡ ಇದು. ಬೂಸ ಇಕ್ತೆ ಅಂದರೆ ಗಟ್ಟಿಗೆ ಇಕ್ಕೋದು ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ತೆಳ್ಳಗಿಟ್ಟಿದ್ದೀನಿ. ನೀರು ಜಾಸ್ತಿ ಕುಡಿಯೋಲ್ಲ ಫ್ರೆಂಡ್ಸ್ ಇದು. ಅದಕ್ಕೋಸ್ಕರ ಬೂಸ ಇಕ್ಕೋದ್ರೆ ಕುಡಿತದೆ ಅಂದ್ಬಿಟ್ಟು ತೆಳ್ಳಗಿಟ್ಟಿದ್ದೀನಿ. ಇಲ್ಲಾಂದರೆ ಗಟ್ಟಿಗಿಡೀನಿ. ನೀರು ತುಂಬ ಕಮ್ಮಿ ಇದು ಕುಡಿಯೋದು. ಅದಕ್ಕೋಸ್ಕರ ಬೇಸಿಗೆ ಅಲ್ವ, ಭಯ ಬಿದ್ದುಬಿಟ್ಟು ನೀರು ಥರ ಮಾಡಿ ಬೂಸ ಇಟ್ಟಿದ್ದೀನಿ. ಇನ್ನು ಮಾಮೂಲಿ ದೊಡ್ಡ ಹಸುಗಳಿಗೆಲ್ಲ ಗಟ್ಟಿನೇ ಇಡೋದು ಬೂಸನ. ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ನಾನು ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ನಮ್ಮ ಹೆಣ್ಮಕ್ಳು ಜೀವನ ಇದೆ ಅಲ್ವ ಫ್ರೆಂಡ್ಸು, ತೊಳೆಯೋದು, ಬಳಿಯೋದು, ಗುಡಿಸೋದು, ಒರೆಸೋದು. ಇದು ಬಿಟ್ಟರೆ ನಮ್ಮ ಪ್ರಪಂಚ ಇಲ್ಲವೇ ಇಲ್ಲ. ಅದ್ರ ಜೊತೆಗೆ ನಾವು ಇವಾಗ ಶೆಡ್ ಕೆಲಸ, ಇವಾಗ ಏನಾದರೂ ಜೋಳ ಕುಯ್ಯೋದು, ಜೋಳ ಒತ್ತಾಕೋದು, ಅದು ಎಕ್ಸ್ಟ್ರಾ ನನಗೆ ಕೆಲಸ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಒಂದು 16 ಹಸು ಇದ್ದವು ಫ್ರೆಂಡ್ಸ್. ಇವಾಗೆಲ್ಲ ಕಮ್ಮಿ ಮಾಡ್ಕೊಂಬಿಟ್ಟಿದ್ದೀನಿ. ಆಗಲ್ಲ ಇವಾಗ, ಅನಿವಾರ್ಯ ಫ್ರೆಂಡ್ಸ್. ಒಂದೊಂದು ಸಲ ಆ ಥರ ಆಗ್ಬಿಡುತ್ತೆ. ನಾವು ಪ್ರೀತಿಯಿಂದ ಮಕ್ಕಳು ಸಾಕ್ದಂಗೆ ಸಾಕಿರ್ತೀವಿ. ಅವು ಮಾರೋವಾಗ ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ. ಆದರೆ ಅದನ್ನ ಮುಖದಲ್ಲಿ ತೋರಿಸ್ಕೊಂಡಿರ ಮನ್ಸಲ್ಲಿ ನೋವು ಪಟ್ಕೊಂಡು ನಾವು ಸ್ವಲ್ಪ ಹಸುಗಳು ಮಾರಿರೋದು ಉಂಟು. ಇನ್ನು ಈಗ ಇರೋವು ನಾವು ಮಾರೋಕ್ಕಾಗಲ್ಲ. ಯಾಕಂದರೆ ಅದ್ರ ಜೊತೆಗೆ ಇನ್ನೊಂದು 2 ಹಸು ತಂದ್ಕೊಂಡು ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೇನಿಲ್ಲ ಫ್ರೆಂಡ್ಸ್. ಕಾಲ ಬಂದಂಗೆ ನಾವು ನಡ್ಕೊತ ಹೋಗ್ಬೇಕು. ಇರಲಿ, ಕಷ್ಟ ಎಷ್ಟು ದಿನ ಇರುತ್ತೆ ಇರಲಿ ಅಂತ ನಾವು ಇಷ್ಟು ವರ್ಷ ಚಿಕ್ಕದ್ರಿಂದನೂ ಅದೇ ಡೈಲಾಗೆ ಮನಸ್ಸಲ್ಲಿ ಅಂದ್ಕೊಂಡು ಜೀವನ ಮಾಡ್ಕೊಂಬರ್ತಾಯಿದ್ದೀನಿ ಫ್ರೆಂಡ್ಸ್. ಏನು ನನ್ನ ಜೀವನ ಅಷ್ಟು ಈಸಿಯಾಗಿರಲಿಲ್ಲ. ತುಂಬ ಕಷ್ಟದಲ್ಲಿ ನಾನು ಬಂದಿರೋ ಅಂಥದ್ದು. ಸುಖ ಅಂತ ಕಂಡಿದ್ದು ಎಲ್ಲೋ ಒಂದು ಸಾಸಿವೆ ಕಾಳಷ್ಟು ಅಷ್ಟೇ ಫ್ರೆಂಡ್ಸ್. ಒಂದು ಹೆಣ್ಮಗಿಗಾಗಲಿ ಒಂದು ಗಂಡಸ್ಗಾಗಲಿ ಏನು ಗೊತ್ತಾ ಫ್ರೆಂಡ್ಸ್, ಮನಸ್ಸಲ್ಲಿ ಖುಷಿ ಇದ್ಬಿಟ್ರೆ ಅವ್ನು ಏನು ಬೇಕಾದ್ರೂ ಸಾಧನೆ ಮಾಡೋಕ್ಕೆ ರೆಡಿ ಇರ್ತಾನೆ. ಅದೇ ಥರ ನನ್ನ ಮನಸ್ಸಲ್ಲಿ ಖುಷಿ ಇದ್ದರೆ ನಾನು ಏನು ಕೆಲಸ ಮಾಡೋಕ್ಕೂ ರೆಡಿ ಫ್ರೆಂಡ್ಸ್. ಅದೇ ನನ್ನ ಮನಸ್ಸಲ್ಲಿ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತು ಅಂದರೆ ನನ್ನ ಮುಖ ನೋಡೋಕ್ಕೆ ಆಗಲ್ಲ, ಸಪ್ಪಗಾಗ್ಬಿಡ್ತದೆ. ಒಂಥರ ಬೇಜಾರಲ್ಲಿ ನಾನು ಕೆಲಸ ಮಾಡ್ತಾಯಿರ್ತೀನಿ. ಮೌನ ಜಾಸ್ತಿ ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಫುಲ್ಲು ಮೌನವಾಗಿ ನಾನು ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ. ಒಬ್ಬರ ಹತ್ರ ಮಾತಾಡಲ್ಲ.
ಆ ಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ನಾನು. ಅಷ್ಟೊಂದು ನೋವು ದೇವರು ನನಗೆ ಒಂದೊಂದ್ಸಲ ಕೊಟ್ಬಿಡ್ತಾನೆ, ಏನು ಮಾಡೋಕ್ಕಲ್ಲ ಫ್ರೆಂಡ್ಸ್. ಆ ನೋವೆಲ್ಲ ನಾನು ತೊಗೋತೀನಿ. ಇನ್ನು ಎಷ್ಟು ದಿನ ಕೊಡ್ತಾನೋ ಕೊಡಲಿ, ತೊಗೋತೀನಿ. ನಾನು 12:15ಗೆ ನಾಷ್ಟಾನ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಯಾಕೋ ನನಗೆ ಇವತ್ತು ಕಾಯಿ ಚಟ್ನಿನೂ ಮುದ್ದೆ ತಿನ್ನಂಗೆ ಆಗ್ಬಿಡ್ತು. ಹಬ್ಬಕ್ಕೆ ಒಂದು ಸ್ವಲ್ಪ ವಡೆ ಇಟ್ಟು ಮಿಕ್ಕಿತ್ತು, ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಚೆನ್ನಾಗಿತ್ತು. ಅದಕ್ಕೆ ಒಂದೆರಡು ವಡೆ ಹಾಕ್ಕೊಂಡು ನಮ್ಮ ತಾಯಿಯವರು ತಿನ್ನಲ್ವಲ್ಲ ವಡೆನ, ಅದಕ್ಕೋಸ್ಕರ ಅವ್ರಿಗೊಂದು ಮೊಟ್ಟೆನ ಹುರ್ಕೊಟ್ಟಿದ್ದೆ. ಅದನ್ನ ಒಂದು ಸ್ವಲ್ಪ ಹಾಕ್ಕೊಂಡು ನಾನು 12:15 ತಿಂದೆ ಫ್ರೆಂಡ್ಸ್. ಗ್ಯಾಸ್ಟ್ರಿಕ್ ಆಗುತ್ತೆ ತಿನ್ನು ಬೇಗ ಅಂತೆಲ್ಲ ಬೈತಾರೆ, ಆದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಆದಮೇಲೆ ನಾನು ತಿನ್ನೋದು ಫ್ರೆಂಡ್ಸ್. ಆ ಥರ ರೂಟೀನ ನಾನು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಇಲ್ಲೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಮಗ ಕುಯ್ದಕ್ಕೆ ಹೋಗೋನೆ. ನಾವು ಎಷ್ಟು ಒಳ್ಳೇದು ಮಾಡಿದ್ರು ಯಾರೋ ನೆನೆಸ್ಕೊಳ್ಳಲ್ಲ ಫ್ರೆಂಡ್ಸ್, ಈ ಥರ ಒಂಟಿಯಾಗಿರೋದು. ಆಮೇಲೆ ಇನ್ನೊಂದು ನಂದು ಒಳ್ಳೆ ಕೆಲಸ ಮಾಡೋದು ಅಂದರೆ ನಾನು ಯೂಟ್ಯೂಬ್ ಫ್ರೆಂಡ್ಸ್. ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ಯಾಕಂದರೆ ನಾನು ಒಬ್ಬಳೇ ಇದ್ದಾಗ ಈ ಥರ ನಾನು ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಹಿಂಗೆ ವಾಯ್ಸ್ ಓವರ್ ಕೊಟ್ಕೊತ ನನ್ನ ಕಷ್ಟ, ನನ್ನ ಮನಸ್ಸಲ್ಲಿ ಖುಷಿ ಇರುತ್ತೋ ನೋವಿರುತ್ತೋ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತ ನಾನು ಜೀವನ ಸಾಗಿಸ್ಕೊಂಡು ಹೋಗ್ತೀನಿ. ಇನ್ನೆಷ್ಟು ವರ್ಷ ಇರ್ತೀವೋ ಬಿಡ್ತೀವೋ ಫ್ರೆಂಡ್ಸ್, ದ್ವೇಷ ಮಾಡ್ಕೊಂಡು ಏನು ಪ್ರಯೋಜನ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಲೇಜ್ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ತಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.